ಮುಂದೆ ಬಹಳ ಮೇಜರ್ ಟ್ವಿಸ್ಟ್ ಬರೋದು ಬಾಕಿ ಇದೆ. ಯಾಕೆಂದ್ರೆ ಬಹಳಷ್ಟು ರೋಚಕವಾಗಿಯೂ ಕೂಡ ಕರ್ಣ ಧಾರಾವಾಹಿ ಬರ್ತಾ ಇದೆ. ನಿಧಿ ಮತ್ತೆ ಕರ್ಣ ಮದುವೆ ಆಗ್ತಾರೆ ಅನ್ಕೊಂಡ್ರೆ, ಬಟ್ ಇಲ್ಲಿ ಅರ್ಜುನ್ ಎಂಟ್ರಿ ಆಗಿದ್ದು ಅರ್ಜುನ್, ಕರ್ಣ ಮತ್ತೆ ನಿಧಿ, ಸೊ ಮೂರು ಪಾತ್ರಧಾರಿಗಳು ಕೂಡ ತುಂಬಾ ಇಂಪಾರ್ಟೆಂಟ್ ರೋಲ್ ಅನ್ನ ಪ್ಲೇ ಮಾಡ್ತಾ ಇದ್ದಾರೆ. ಅದರಲ್ಲಿ ಅರ್ಜುನ್ ಮತ್ತೆ ನಿಧಿಯ ಒಂದು ಮದುವೆ ನಡೆಯುತ್ತಾ ಅಂತ ತುಂಬಾ ಜನರಿಗೆ ಒಂದು ಡೌಟ್. ನೋಡಿದ್ರೆ ಈಗ ಎಂಗೇಜ್ಮೆಂಟ್ ಒಂದು ಶೂಟಿಂಗ್ ದೃಶ್ಯಾವಳಿಗಳನ್ನ ನೋಡ್ತಾ ಇರ್ಬೋದು. ಎಲ್ಲರೂ ಕೂಡ ಈ ಒಂದು ಎಪಿಸೋಡ್ ನ ನೋಡಿದ್ರೆ ಖಂಡಿತ ಆಶ್ಚರ್ಯವಾಗ್ತಾರೆ. ಏನಿದು ನಿಧಿ ಮತ್ತೆ ಅರ್ಜುನ್ ಎಂಗೇಜ್ಮೆಂಟ್ ನಡೆಯುತ್ತಾ ಏನ್ ಕತೆ ಅಂತ. ಯಾಕೆಂದ್ರೆ ಕರ್ಣನೇ ಮುಂದೆ ನಿಂತು ಎಂಗೇಜ್ಮೆಂಟ್ ಅನ್ನ ಸಹ ಮಾಡಿಸ್ತಾ ಇರೋದು ಕಂಡು ಬರ್ತಾ ಇದೆ. ಸೊ ಆದ್ರೆ ಇಲ್ಲಿ ಮೇಜರ್ ಟ್ವಿಸ್ಟ್ ಏನಪ್ಪಾ ಅಂದ್ರೆ, ಎಂಗೇಜ್ಮೆಂಟ್ ನ ತೋರಿಸ್ತಾ ಇದಾರೆ, ಬಟ್ ಅಲ್ಲಿ ಎಂಗೇಜ್ಮೆಂಟ್ ಆಗ್ತಾರ ಇಲ್ವೋ ಗೊತ್ತಿಲ್ಲ, ಮದುವೆ ಆಗ್ತಾರ ಇಲ್ವೋ ಗೊತ್ತಿಲ್ಲ. ಬಹಳನೇ ಮೇಜರ್ ಟ್ವಿಸ್ಟ್ ಮುಂದೆ ಬರೋದು ಬಾಕಿ ಇದೆ. ಕರ್ಣ ಮತ್ತೆ ನಿಧಿಯನ್ನ ಜನರು ಇಷ್ಟ ಪಡ್ತಿರೋದು, ಇವರಿಬ್ರು ಒಂದಾಗ್ಬೇಕು ಅಂತ ಜನರು ಕೂಡ ಬಯಸ್ತಾ ಇರೋದು. ಅದೇ ಇಲ್ಲಿ ಅರ್ಜುನ್ ಪಾತ್ರ ಒಳಗಡೆ ಎಂಟ್ರಿ ಆಗಿದ್ದು ನಿಧಿಯನ್ನ ಮದುವೆ ಆಗ್ಬೇಕು, ಇಂಪ್ರೆಸ್ ಮಾಡೋಕೆ ಬಹಳಷ್ಟು ರೀತಿಯ ಪ್ರಯತ್ನವನ್ನ ಸಹ ಪಡ್ತಾ ಇರುವಂತದ್ದು ಕಂಡು ಬರುತ್ತದೆ. ನೀವು ಯಾರಿಗೆ ಸಪೋರ್ಟ್ ಮಾಡ್ತೀರಾ? ನಿಧಿ ಯಾರಿಗೆ ಸಿಗ್ಬೇಕು, ಕರ್ಣಗ ಅಥವಾ ಅರ್ಜುನ್ಗ? ತಪ್ಪದೆ ಕಮೆಂಟ್ ಮಾಡಿ, ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡಿ. ತುಂಬಾ ಚೆನ್ನಾಗಿ ಎಲ್ಲಾ ಪಾತ್ರಧಾರಿಗಳು ನಡೆಸ್ತಾ ಇದ್ದಾರೆ. ಇನ್ನ ಅರ್ಜುನ್ ಪಾತ್ರವನ್ನ ಗಗನ್ ಅವರು ನಿಭಾಯಿಸ್ತಾ ಇದ್ದಾರೆ, ನಿಧಿ ಪಾತ್ರವನ್ನ ಭವ್ಯ ಅವ್ರು ಮಾಡ್ತಾ ಇದ್ದಾರೆ, ನಿತ್ಯ ಪಾತ್ರವನ್ನ ನಮ್ರತಾ ಅವ್ರು ಮಾಡ್ತಾ ಇದ್ದಾರೆ, ಮತ್ತೆ ಕರ್ಣ ಪಾತ್ರವನ್ನ ಕಿರಣ್ ರಾಜ್ ಅವರು ನಿಭಾಯಿಸ್ತಾ ಇದ್ದಾರೆ. ಎಲ್ಲ TRP ರೇಟಿಂಗ್ ಕೂಡ ತುಂಬಾ ಚೆನ್ನಾಗಿ ಬರ್ತದೆ. ಬೇರೆ ಬೇರೆ ಪಾತ್ರಧಾರಿಗಳು ಸಹ ಇದ್ದಾರೆ, ಹಿರಿಯ ಕಲಾವಿದರು ಸಹ ಈ ಒಂದು ಧಾರಾವಾಹಿಯಲ್ಲಿ ಇದ್ದಾರೆ. ಚೆನ್ನಾಗಿಯೂ ಕೂಡ ಅವರು ಅಭಿನಯವನ್ನ ಮಾಡ್ತಾ ಇದ್ದಾರೆ. ನೋಡೋಣ ಮುಂದೆ ಏನಾಗ್ಬೋದು ಅಂತ.